ಜೈ 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 ಭೀಮ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಭೀಮ ಬಂಧುಗಳಿಗೆ, ವೇದಿಕೆಯನ್ನು ಅಲಂಕರಿಸಿರುವಂತಹ ಸನ್ಮಾನಿತರೆಲ್ಲರಿಗೂ ಕೂಡ ಈ ಮೂಲಕವಾಗಿ ಭೀಮ ನಮನಗಳನ್ನೆಲ್ಲ ಸಲ್ಲಿಸ್ತೇನೆ. ನಾವು ಮಾತನಾಡೋದಕ್ಕಿಂತ ಮುಂಚೆ ಭಾರತದ ಪ್ರಜೆಗಳಾದ ನಾವು ಸರ್ವ ಸ್ವತಂತ್ರರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವೆಲ್ಲ ಸರ್ವ ಸ್ವತಂತ್ರರು, ಸಮಾನರು. ಸಮಾನತೆ ಅನ್ನುವಂತಹ ಒಂದು ಮೂಲ ಘೋಷ ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ಕೋಬೇಕು. ಇವತ್ತು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದ್ರು. ನಾನು ಎಲ್ಲ ಕಡೆ ಹೇಳ್ತಿದ್ದೆ, ಪುತ್ಥಳಿಗಳಲ್ಲಿ ಸ್ಮಾರಕಗಳಲ್ಲಿ ಬಾಬಾ ಸಾಹೇಬ್ರನ್ನ ಇಟ್ಬಿಟ್ರೆ ಹೇಗೆ ಅಂತ. ಹೌದು, ನಾವು ಪುತ್ಥಳಿಗಳಲ್ಲಿ ಸ್ಮಾರಕಗಳಲ್ಲಿ ದೇವಸ್ಥಾನಗಳನ್ನ ಮಾಡಿ ಬಾಬಾ ಸಾಹೇಬ್ರನ್ನ ಪೂಜಿಸ್ತೇವೆ. ಹೌದು, ಯಾಕಂದ್ರೆ ನಮ್ಮ ಜನರಿಗೆ ಬಾಬಾ ಸಾಹೇಬ್ರು ನಮ್ಗೆ ಎಲ್ಲ ವರವನ್ನು ಕೊಟ್ಟಿರುವಂತಹ ದೇವತಾ ಮನುಷ್ಯ ಅಂತ ಹೇಳ್ಬೇಕು ನಾವು ಬಾಬಾ ಸಾಹೇಬ್ರನ್ನ. ನಮ್ಮ ಜನರಿಗೆ ಗೊತ್ತಿಲ್ಲ, ದೇವತಾ ಮನುಷ್ಯ ಅಂತ ಹೇಳಿದಾಗ ಪ್ರತಿ ಹಳ್ಳಿಗಳಿಗೂ, ಪ್ರತಿ ಗ್ರಾಮಗಳಿಗೂ, ಪ್ರತಿ ಬೀದಿಗಳಿಗೂ ಬಾಬಾ ಸಾಹೇಬ್ರು ತಲುಪಿದಾಗ ಇಂತಹ ಅದ್ದೂರಿ ಕಾರ್ಯಕ್ರಮಗಳು ನಡೆದಾಗ ಈ ಒಂದು ಬಾಬಾ ಸಾಹೇಬರ ಕನಸು ನನಸಾಗುತ್ತೆ. ಈ ಮೂಲಕವಾಗಿ ನಾನು ಮೊದಲನೇದಾಗಿ ಈ ಚೌಡದೇನಹಳ್ಳಿಯ ಎಲ್ಲ ಯುವ ಬಂಧುಗಳಿಗೂ ಕೂಡ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಹೊಡೀರಿ ಮೊದಲು. ಯಾಕಂದ್ರೆ ಈ ಒಂದು ಪುತ್ಥಳಿಯನ್ನ ಅನಾವರಣಗೊಳಿಸೋದ್ರ ಮೂಲಕ ಒಂದು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ಎಲ್ಲೆಡೆ ಪಸರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ವಂದನೆಗಳನ್ನ ಹೇಳ್ತೇನೆ. ಏನು ಬಾಬಾ ಸಾಹೇಬ್ರಂದ್ರೆ ಏನು, ಅಂಬೇಡ್ಕರ್ ಅಂದ್ರೆ ಏನು? ಎಲ್ಲೋ ಒಂದ್ ಕಡೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಒಬ್ಬ ಅಯೋಗ್ಯ ಹೇಳ್ತಾನೆ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಅಂತ. ನೋ, ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಅಲ್ಲ. ಅಂಬೇಡ್ಕರ್ ಅಂದ್ರೆ ನಮ್ಮ ಎಮೋಷನ್, ನಮ್ಮ ಭಾವನೆ, ನಮ್ಮ ನೇಷನ್. ಅಂಬೇಡ್ಕರ್ ಅಂದ್ರೆ ಹೌದಲ್ವಾ? ಹೌದು, ನಮ್ಮ ಎಮೋಷನ್. ಇವತ್ತು ಬಂದು ನಾವು ಮಾತಾಡ್ತಿದ್ದೀವಿ, ನಮ್ಗೊಂದು ಸ್ವಾತಂತ್ರ್ಯ ಇದೆ, ನಮ್ಗೆ ಸಮಾನತೆ ಇದೆ. ನಮ್ಮೆಲ್ಲ ಸ್ವಾತಂತ್ರ್ಯ, ನಮ್ಮೆಲ್ಲ ಸಮಾನತೆಗೆ ಎಲ್ಲ ಪ್ರತಿರೂಪನೆ ಅಂಬೇಡ್ಕರ್. ಅಂಬೇಡ್ಕರ್ ಇಲ್ದಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಎಲ್ಲೋ ಒಂದು ನಮ್ಮ ಇವರು ಸ್ವಾಮೀಜಿಗಳು ಹೇಳ್ತಿದ್ರು, ಬಹುಶಃ ಅವರು ಚಾಮರಾಜನಗರ ಅಂತ ಅಂದ್ಕೊಳ್ತೇನೆ. ನಮ್ಮೂರ ಭಾಷೆನಲ್ಲಿ ಮಾತಾಡಿದಾಗ ಅನ್ನಿಸ್ತು ಚಾಮರಾಜನಗರ ಅಂತ. ನಾನು ಕೂಡ ಚಾಮರಾಜನಗರದವಳೆ. ಅನ್ನಿಸ್ತು ಅಂಬೇಡ್ಕರ್ ಅಂದರೆ ಪ್ರತಿ ಮನೆಗಳಿಗೆ, ಬೀದಿಗಳಿಗೆ, ಎಲ್ಲರ ಮನದೊಳಗೆ ಅಂಬೇಡ್ಕರ್ ತಲುಪಬೇಕು ಹೇಳ್ತಾರೆ ಅಂಬೇಡ್ಕರು. ಸಾಮ್ರಾಜ್ಯಶಾಹಿಗಳಿಂದ ಅಂದರೆ ಬ್ರಿಟಿಷರಿಂದ, ಸಾಮ್ರಾಜ್ಯಶಾಹಿಗಳಿಂದ ನಮ್ಗೆ ಏನು ಸ್ವಾತಂತ್ರ್ಯ ದೊರಕ್ತೋ ಅದರಿಂದ ನನ್ನ ಜನರಿಗೆ ಏನು ಪ್ರಯೋಜನವಾಗಲಿಲ್ಲ. ಸಾಮ್ರಾಜ್ಯಶಾಹಿಗಳಿಂದ ಸಿಕ್ಕಂತಹ ಸ್ವಾತಂತ್ರ್ಯದಿಂದ ನನ್ನ ಜನರಿಗೆ ಏನು ಪ್ರಯೋಜನವಾಗಲಿಲ್ಲ. ಬದಲಾಗಿ ನನ್ನ ಜನರಿಗೆ ಯಾವತ್ತು ಸಮಾನತೆಯ ಸ್ವಾತಂತ್ರ್ಯ ಸಿಗುತ್ತೋ, ಮಲೆತು ನಿಂತು ನೀರಾಗಿರುವಂತಹ ಈ ಅಸಮಾನತೆಯಲ್ಲಿ ಸಮಾನತೆಯ ಸ್ವಾತಂತ್ರ್ಯ ಯಾವತ್ತು ನನ್ನ ಜನರಿಗೆ ಸಿಗುತ್ತೋ ಅಂದೇ ನನ್ನ ಜನರಿಗೆ ಸ್ವಾತಂತ್ರ್ಯ ಸಿಗೋದು ಅಂತ ಅಂಬೇಡ್ಕರ್ ಅವರು ಪ್ರತಿ ಸಲ ಹೇಳ್ತಾ ಬರ್ತಾ ಇದ್ರು. ಜಾತಿ ವ್ಯವಸ್ಥೆ, ಮೊದಲನೇದಾಗಿ ನಾವು ಈ ಅಸ್ಪೃಶ್ಯತೆಯನ್ನ ಕಿತ್ತೊಗಿಬೇಕು. ಅಸ್ಪೃಶ್ಯತೆಯ ಸಂಕಟ, ನೋವು ಏನು ಗೊತ್ತಾ? ಅದನ್ನ ಆಚರಣೆ ಮಾಡ್ತಾರಲ್ಲ, ಅಸ್ಪೃಶ್ಯತೆ ಆಚರಣೆ, ಅವ್ರಿಗೆ ಅದರ ನೋವು, ಅದರ ಸಂಕಟ ಗೊತ್ತಿಲ್ಲ. ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಿರೋ ನೋವು ನಮಗೆ ಗೊತ್ತು. ನಾವು ಅನುಭವಿಸಿದ್ವಿ, ನಾನೇ ಅನುಭವಿಸಿದ್ದೀನಿ. ಈ ವ್ಯವಸ್ಥೆ ನಡುವೆ ನಾನು ಕೂಡ ನನ್ನೂರಿಂದ ಬಹಿಷ್ಕರಿಸಲ್ಪಟ್ಟವಳು. ವ್ಯವಸ್ಥೆ ವಿರುದ್ಧ ಮಾತನಾಡಕ್ಕೆ ಹೋದಾಗ ನನ್ನೂರು ಕೂಡ ನನ್ನನ್ನು ಬಹಿಷ್ಕಾರ ಆಗ್ತು. ಹೊರಗೆ ಬಂದೆ, ನಿಂತೆ, ಬಿಡಲ್ಲ, ಗುರಿಯನ್ನ ಸಾಧಿಸ್ತೀನಿ ಅಂತ ನಿಂತ್ಕೊಂಡು ಈ ತರ ಛಲವನ್ನ, ಒಂದು ಹೆಣ್ಣು ಮಗಳಲ್ಲಿ ಈ ತರವನ್ನ ಛಲವನ್ನ ತುಂಬಿದಂತಹ ಶಕ್ತಿ ಯಾರು ಅಂದ್ರೆ ಅದು ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಕೊಟ್ಟಿರುವಂತಹ ಆ ಶಕ್ತಿಯೇ ಇವತ್ತು ನಾನು ಮಧು ಹೊಲೆಯರ್ ಇಲ್ಲಿ ಬಂದು ನಿಂತಿದ್ದೇನೆ. ಯಾಕೆ ಕೇಳ್ತಾರೆ, ಯಾಕೆ ಹೊಲೆಯರ್ ಅಂತ ಇಟ್ಟಿದ್ಯಾ ನಿನ್ನ ಹೆಸರನ್ನ ಅಂತ? ನನ್ನ ಹೆಸರು ಮಧು ಮಾಲ್ತಿ ಅಂತ ನನ್ನ ಹೆಸರು. ಹೊಲೆಯರ್ ಅನ್ನೋದು ನನ್ನ ಜಾತಿ. ಯಾಕೆ ನಿನ್ನ ಜಾತಿಯನ್ನ ಇಟ್ಟಿದ್ಯಾ ಅಂತ ಎಲ್ಲರೂ ಜಾತಿವಾದಿಯಾ ನೀನು ಅಂತಾರೆ. ಅಲ್ವೇ ಅಲ್ಲ, ನಾನು ಜಾತಿವಾದಿ ಅಲ್ವೇ ಅಲ್ಲ. ಆದರೆ ಒಂದು ಮಾತಂತೂ ನಿಜ, ಏನಂದ್ರೆ ನಾವು ಜಾತಿಯನ್ನಂತೂ ಈ ಕಾಲದಲ್ಲಿ ಅದನ್ನ ತೊಲಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಜಾತಿಯ ಸ್ಥಾನಮಾನವನ್ನು ನಾವು ಮೇಲೆತ್ತುಕೊಂಡು ಹೋಗಬಹುದು. ಜಾತಿಯ ಸ್ಥಾನಮಾನ ಇದೆಯಲ್ಲ, ನಾವು ಮೇಲೆ ಬೆಳೆದು ನಿಂತಾಗ ನಮ್ಮ ಸ್ಥಾನಮಾನಗಳು ಮೇಲೋಗ್ತವೆ.
ಆವಾಗ ನಮ್ಮ ಎಲ್ಲರಿಂದಲೂ ಗೌರವಿಸಲ್ಪಡುತ್ತೇವೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಹೊಲೆಯರಂತಾನೆ ಇಟ್ಟೆ. ಎಲ್ಲ ಬ್ರಾಹ್ಮಣಶಾಹಿಗಳ ಮಧ್ಯದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಶಾಸ್ತ್ರಿ ಅಂತ ಹೇಳ್ತಿದ್ರು, ಗೌಡ್ರೆ ಬನ್ರಿ ಇಲ್ಲಿ ಅಂತ ಹೇಳ್ತಿದ್ರು. ನನ್ನನ್ನು ನೋಡಿ ಹಿಂಗೆ ನಗ್ತಿದ್ರು. ಅದಕ್ಕೆ ನಾನು ಹೊಲೆಯರಂತಾನೆ ಹಾಕೊಂಡೆ. ನನ್ನ ಜಾತಿ ಶ್ರೇಷ್ಠ ಅಂತ ಹೇಳ್ದೆ. ನಾವ್ ಯಾವ್ದ್ರಲ್ಲಿ ಕಮ್ಮಿ ಇದೀವಿ ಅಂತ ಹೇಳಿದ್ವಿ, ಹೌದಲ್ವಾ? ಹೀಗೆ ಮೊದಲು ನಮ್ಮ ಜನ ತಿಳ್ಕೊಳ್ಬೇಕಾಗಿರೋದು, ನಮ್ಮಲ್ಲಿರುವ ಕೀಳರಿಮೆಯನ್ನ ಬಿಟ್ಬಿಡಿ. ಎಲ್ಲರೂ ಶ್ರೇಷ್ಠರೇ. ನಮ್ಮ ಕೀಳರಿಮೆಯನ್ನು ಯಾವತ್ತು ಬಿಟ್ಬಿಡ್ತೇವೋ ಆವಾಗ ನೀವು ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ. ಸಮಯ ಕಡಿಮೆ ಇದೆ, ಚಿಕ್ಕದಾಗಿ ಮುಗಿಸ್ತೇನೆ. ಇಲ್ಲೊಬ್ರು, ನಾನು ಅವರನ್ನು ಪರಿಚಯ ಮಾಡಿಸ್ಲಿಕ್ಕೋಸ್ಕರವಾಗಿ, ಆದರೆ ಪರಿಚಯ ಎಲ್ಲರಿಗೂ ಗೊತ್ತು, ವಿಶೇಷವಾಗಿ ನಿಮ್ಮ ಮುಂದೆ ಹೇಳೋಕ್ಕೋಸ್ಕರ ನಾನು ಮೊದಲೇ ಮಾತಾಡ್ತೀನಿ ಅವ್ರಿಗಿನ್ನ ಮುಂಚೆನೆ ಅಂತ ಹೇಳಿದೆ. ನಮ್ಮೆಲ್ಲರ ಕ್ರಾಂತಿ ಪುರುಷರು ಇವರು. ಈ ಒಂದು 21ನೇ ಶತಮಾನದಲ್ಲಿ ನಮ್ಮೆಲ್ಲರ ಕ್ರಾಂತಿ ಪುರುಷ ಈ ಮನುಷ್ಯ. ನಾನು ಒಂದೊಂದ್ಸಲ ಅನ್ಕೋತೀನಿ, ಈ ಮನುಷ್ಯನ ಕಣ್ಣಲ್ಲಿ ಏನೋ ಚಿಲುಮೆ ಇದೆ, ಏನೋ ಕ್ರಾಂತಿ ಇದೆ. ಯಾಕಾಗಿ ಹಿಂಗ್ ಮಾಡ್ತಾರೆ? ಏನ್ ಕಡಿಮೆ ಇದೆ ಇವ್ರಿಗೆ? ಆರಾಮಾಗಿ ಐಷಾರಾಮಿ ಜೀವನವನ್ನು ಅನುಭವಿಸ್ಬೋದಲ್ಲ. ಈ ಜನಗಳ ಮಧ್ಯ ಆ ಬಿಸಿಲು, ಆ ಮಳೆ, ಅಲ್ಲೆಲ್ಲ ಹೋಗಿ ಆದಿವಾಸಿಗಳಂತೆ ಯಾವ್ದಾವ್ದೋ ಇಲ್ಲಿಗೆ ಗೊತ್ತಿಲ್ಲದೆ ಇರುವಂತಹ ಮ್ಯಾಪಲ್ಲಿ ಮ್ಯಾಪ್ ಹಾಕಿದ್ರು ಕಾಣದೇ ಇರುವಂತಹ ಜಾಗಕ್ಕೆಲ್ಲ ಹೋಗಿ ಅಲ್ಲಿ ಮನುಷ್ಯರನ್ನೆಲ್ಲ ತೆಗೆದುಕೊಂಡು ಬಂದು ಅವ್ರನ್ನ ಸಮಾಜಮುಖಿಗಳನ್ನಾಗಿ ಸಮಾಜಕ್ಕೆ ಮುಖ್ಯವಾಹಿನಿಗೆ ಸೇರಿಸ್ತಿದ್ದಾರಲ್ಲ. ಯಾರಿವರು? ಯಾಕೆ ಸೇರಿಸ್ತವ್ರೆ? ಇದರಿಂದ ಇವ್ರಿಗೇನು ಲಾಭ ಅಂತ ಒಂದ್ಸತಿ ಯೋಚನೆ ಮಾಡಿದಾಗ ಅನ್ನಿಸ್ತು, ಆ ಮನುಷ್ಯನಲ್ಲಿರುವಂತಹ ಕನಸಿದೆಯಲ್ಲ, ಕನಸು ಈ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು, ನಾನು ಕೂಡ ಒಂದು ಇತಿಹಾಸ ಆಗಬೇಕು. ಈ ದೇಶದಲ್ಲಿ ತಳ ಸಮುದಾಯ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆತನಿಗೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಸಿಗಬೇಕು, ಎಲ್ಲರೂ ಕೂಡ ಎಲ್ಲದರಲ್ಲೂ ಸಮಾನ ಆಗಿರಬೇಕು ಅಂತ ಸತತ ನಮ್ಮೆಲ್ಲ ಜನಾಂಗದ ಪರವಾಗಿ, ದೀನ ದಲಿತರು, ಶೋಷಿತರು, ಯಾರ್ಯಾರು ಹಿಂದುಳಿದವ್ರೆ ಎಲ್ಲರ ಪರವಾಗಿ ಸತತ ಹೋರಾಡ್ತಿರುವಂತ ಶ್ರೀ ಚೇತನ್ ಸರ್ ಅವ್ರಿಗೆ ನಾನು ಈ ಮೂಲಕ ಜೋರಾದ ಚಪ್ಪಾಳೆ ಹೊಡಿರಿ. ನಿಜಕ್ಕೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಈ ಒಂದು ಶತಮಾನದ ಒಬ್ಬ ಕ್ರಾಂತಿ ಪುರುಷ ಚೇತನ್ ಸರ್ ಅಂತ ಈ ಮೂಲಕವಾಗಿ ಹೇಳ್ತೇನೆ. ಇವರ ಒಂದು ತತ್ವ ಸಿದ್ಧಾಂತಗಳನ್ನ ನಾನು ಮೊನ್ನೆ ಕೇಳ್ಬಿಟ್ಟು ನನಗೆ ದಿಗ್ಲಾಗೋಯ್ತು. ಇಷ್ಟು ಯೋಚನೆಗಳನ್ನು ಇಟ್ಕೊಂಡಿದಾರಲ್ಲ, ಯಾವಾಗ ಸಾಧಿಸ್ತಾರೆ ಅಂತ. ಅವಾಗ ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಇದೀವಿ ಸರ್, ನಾವೆಲ್ಲ ಇದೀವಿ ನಿಮ್ಮ ಜೊತೆ, ನಾವಿರ್ತೇವೆ ಯಾವಾಗ್ಲೂ ಕೂಡ ಅಂತ ನಾವೆಲ್ಲ ಒಂದು ಭರವಸೆವನ್ನ ನೀಡೋಣ ಅವ್ರಿಗೆ. ಈ ಮೂಲಕವಾಗಿ ಅವರೆಲ್ಲ ಒಂದು ಕನಸುಗಳು ಏನಿದೆ ಅದನ್ನೆಲ್ಲ ನಿಮ್ ಸಾಕಾರಗೊಳಿಸ್ತೇವೆ ಅಂತ ಈ ಮೂಲಕ ನಿಮಗೆ ಭರವಸೆಯನ್ನ ಕೊಡ್ತೇವೆ ಸರ್. ಧನ್ಯವಾದಗಳು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೊಂದು ಚಿಕ್ಕ ಮಾತು ಹೇಳ್ಬಿಡ್ತೇನೆ, ಏನಂದ್ರೆ ದಯವಿಟ್ಟು ಊರುಗಳಲ್ಲಿ ಯಾರನ್ನು ಕೂಡ ಯಾವುದೇ ಪಂಚಾಯತಿ ಕಟ್ಟೆ ಅಂತೆಲ್ಲ ನೇಮಿಸ್ಕೋತಿರಲ್ಲ, ಅದರಲ್ಲಿ ಯಾರು ಕೂಡ ಬಹಿಷ್ಕಾರ ಮಾಡಬೇಡಿ. ನಿಮ್ಮ ಕಾನೂನುಗಳು, ಊರಿನ ಕಾನೂನುಗಳಿದೆಯಲ್ಲ, ಆ ಪಂಚಾಯತಿ ಕಟ್ಟೆ ಕಾನೂನುಗಳಿದೆಯಲ್ಲ, ಆ ಕಾನೂನಿನ ಮೂಲಕ ವ್ಯಕ್ತಿಯನ್ನ ಬಹಿಷ್ಕಾರ ಮಾಡೋದು, ಆತನಿಗೆ ದಂಡ ವಿಧಿಸುವಂತಹ ಕಾನೂನು ಬಾಹಿರ, ಸಾಂವಿಧಾನಿಕ ಬಾಹಿರ ಕೆಲಸವನ್ನ ಮಾಡಬಾರ್ದು. ಯಾವುದೇ ವ್ಯಕ್ತಿ ಕೂಡ ಬಹಿಷ್ಕಾರಕ್ಕೆ ಒಳಪಡುವುದಿಲ್ಲ. ಯಾಕಂದ್ರೆ ಆ ಬಹಿಷ್ಕಾರದ ನೋವು ನಾನು ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಈ ಮಾತು ಹೇಳ್ತೀನಿ. ಮತ್ತೊಂದು, ಊರಲ್ಲಿ ದಯವಿಟ್ಟು ಏನು ಸಾರಾಯಿ ಅಂಗಡಿಗಳಿದೆಯಲ್ಲಪ್ಪ, ದಯವಿಟ್ಟು ಆ ಸಾರಾಯಿ ಅಂಗಡಿಗಳನ್ನ ಓಡಿಸಿ. ದಯವಿಟ್ಟು ನೀವೆಲ್ಲ ಒಂದೊಳ್ಳೆ ಕೆಲಸ ಮಾಡ್ತೀರಿ ಅಂದ್ರೆ, ಊರಲ್ಲಿರೋ ನಮ್ಮ ಸ್ವಾಮೀಜಿಗಳು ಹೇಳಿದ್ರು, ಸಾರಾಯಿ ಅಂಗಡಿಗಳನ್ನ ಮೊದಲು ಊರಿಂದ ಹೊರಗಾಕಿ, ಆಗ ನನ್ನ ಸಮಾಜ ಉದ್ಧಾರ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕೂಡ ಸಮಾನತೆಯೆಡೆಗೆ ಸಾಗೋಣ ಅಂತ ಈ ಒಂದು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಭೀಮ ನಮನೆಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್, ಜೈ